ನನ್ನ ಫ್ರೆಂಡ್ ಸಿಕ್ಕಿದ್ದಾನೆ ನೋಡಿ ಕಾಪು. ರಜಿ, ನಿಂಗೆ ಇಷ್ಟ ಆದರೆ ಹೇಳು, ಐ ವಿಲ್ ಬ್ರಿಂಗ್ ದಿಸ್. I'm a big followers of you. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡ್ತೀರಾ, ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಆಯ್ತಾ, ಸ್ಟಾಪ್ ಮಾತ್ರ ಮಾಡಬೇಡಿ. ಬಟ್ ನನಗೆ ಈ ಶರ್ಟ್ ತುಂಬ ಇಷ್ಟ ಆಯಿತು. ಜಾತ್ರೆ ಕಣ್ಣಕ್ಕೆ ಹೋಗ್ಬೇಕು. ಟಚ್ ಆಗೋಯ್ತು ಆ್ಯಂಡ್ ತುಂಬ ಖುಷಿ ಆಗುತ್ತೆ. ನೀ ಸ್ಲಿಪ್ಪರಲ್ಲಿ ಹಾಕೊಂಡು ನೋಡೋ ನಿಂಗೆ ಕ್ರಾಕ್ಸ್ ಇಷ್ಟ ತಾನೆ. ಆ್ಯಕ್ಚುಲಿ ಡಾರ್ಲಿಂಗ್ಸ್, ನನಗೆ ಫೇವ್ರೆಟ್ ಟ್ರೆಕ್ಕಿಂಗ್ ಸ್ಪಾಟ್ ಅಂದರೆ ಯಾವುದು ಗೊತ್ತಾ? ಕೊಡಚಾದ್ರಿ. ಏನ್ರ ಇದೆ? ಉಯ್, ಗಾಲ್ಫ್ ಸ್ಟಿಕ್ಕು ನಮಗೇನಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ನಾಡಿದ್ದು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲದು ಏನಾದ್ರು ಹೆಸರು, ಅಯ್ಯಯ್ಯೋ, ಬಂಡಾಜಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಯಪ್ಪಾ, ನಾಡಿದ್ದು ಹೋಗ್ತಾ ಇದ್ದೀವಿ. ಇನ್ನು ಇದ್ರ ಹೆಸರೇ ನೆನಪಿಲ್ಲ ನನಗೆ. ಓ ಮೈ ಗಾಡ್. ಟ್ರೆಕ್ಕಿಂಗ್ ಯೂಶ್ವಲಿ ನಾನು ತುಂಬ ಸಲ ಹೋಗಿದ್ದೀನಿ ಆ್ಯಂಡ್ ನಂಗೆ ತುಂಬ ಇಷ್ಟ ಕೂಡ. ಬಟ್ ಬಂಡಾಜೆಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಸ್ಲಿಪ್ಪರಿ ಇರುತ್ತೆ ಆ್ಯಂಡ್ ರೀಸೆಂಟಾಗಿ ರೀಲ್ಸು ಅದನ್ನೆಲ್ಲ ನೋಡಿದ್ಮೇಲೆ ಒಂದು ಶೂ ತೊಗೊಳ್ಳೇಬೇಕು, ಟ್ರೆಕ್ಕಿಂಗ್ ಶೂ ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ವಿ, ತೊಗೊಂಡು ಹೋಗೋಣ ಅಂತ. ನನ್ನ ರೂಮ್ಮೇಟ್ ಆಲ್ರೆಡಿ ತೊಗೊಂಡಿದ್ದಾನೆ ಟ್ರೆಕ್ಕಿಂಗ್ ಶೂನ. ಹೆಂಗಿದೆ ಫಸ್ಟ್ ನೋಡೋಣ ಬನ್ನಿ. ತೊಗೋಬೇಕು, ನೆಸೆಸಿಟಿ ಇದೆ ಅಂತ ಅನಿಸಿದ್ರೆ ನಾವು ಹೋಗಿ ಒಂದು ಟ್ರೆಕ್ಕಿಂಗ್ ಶೂನ ತಗೊಂಡು ಬರೋಣ. ಏನಂತೀರಾ? ಬಂಡಾಜೆ ಯಾರ್ಯಾರು ಹೋಗಿದ್ದೀರಾ ಬಂಡಾಜೆಗೆ, ಅವರು ಟ್ರೆಕ್ಕಿಂಗ್ ಶೂ ಬೇಕಾಗುತ್ತಾ, ನೆಸೆಸಿಟಿ ಇದೆಯಾ ಅಂತ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಇವನು ತೊಗೊಂಡಿರೋದು ಯಾವ ಥರ ಇದೆ ಅಂತ. ಬ್ಲ್ಯಾಕ್. ಉಯ್, ಸರಿಗಿದೆ ಗುರು, ವೆಯ್ಟ್ ಮಾತ್ರ. ಓಕೆ, ಕ್ರೇಜಿ. ಚೆನ್ನಾಗಿದೆ ಆ್ಯಕ್ಚುಲಿ, ಗ್ರಿಪ್ಪಿಂಗ್ ಎಲ್ಲ ಸೂಪರ್ ಆಗಿದೆ ಹಿಂದೆ. ಓಕೆ, ವೇರ್ ಮಾಡಿ ನೋಡೋಣ ಒಂದ್ಸಲ. ಆ್ಯಕ್ಚುಲಿ ಇವನ್ ಸೈಜ್ ಎಷ್ಟಿದು? ನನ್ನ ಸೈಜ್ ಬಂದು 942 ಆರ್ 43 ಆಗುತ್ತೆ. ವೇರ್ ಮಾಡಿ ನೋಡೋಣ, ಕಂಫರ್ಟ್ ಇದ್ದರೆ ನಾವು ಹೋಗಿ ತೊಗೊಳ್ಳೋಣ, ಇಲ್ಲ ಅಂದರೆ ವಿ ಕ್ಯಾನ್ ಮ್ಯಾನೇಜ್. ನಾನು ಯಾವತ್ತೂ ಕೂಡ ಟ್ರೆಕ್ಕಿಂಗ್ ಶೂ ಹಾಕ್ಕೊಂಡೆಲ್ಲ ಟ್ರೆಕ್ ಮಾಡಿಲ್ಲ ಡಾರ್ಲಿಂಗ್ಸ್. ಕೊಡಚಾದ್ರಿ ಹೋಗಿದ್ದೀನಿ, ಮತ್ತು ರಾಣಿಜರಿ ಹೋಗಿದ್ದೀನಿ, ಅದಾದಮೇಲೆ ಇದು ಯಾವುದದು ಹೆಸರೇ ಬರ್ತಾಯಿಲ್ಲ, ಗಂಗಾಡಿಕಲ್ಲ, ಐ ಡೋಂಟ್ ನೋ, ಹೆಸರು ಮರ್ತೋಗ್ಬಿಟ್ಟಿದೆ. ಆ ಟ್ರೆಕ್ಕಿಂಗಿಗೆಲ್ಲ ಹೋಗಿದ್ದೀನಿ. ಯಾವತ್ತೂ ಕೂಡ ಶೂ ಎಲ್ಲ, ಟ್ರೆಕ್ಕಿಂಗ್ ಶೂ ಎಸ್ಪೆಷಲಿ ಟ್ರೆಕ್ಕಿಂಗ್ ಶೂ ಹಾಕ್ಕೊಂಡು ಹೋಗಿರಲಿಲ್ಲ. ಬಟ್ ಹೋಗ್ತಾ ವಿ ಹ್ಯಾವ್ ಟು ಬಿ ಪ್ರೊಫೆಷ್ನಲ್ ಆ್ಯಂಡ್ ಪ್ರಿಕಾಷನ್ಸ್ ಎಲ್ಲ ತೊಗೊಂಡೋಗ್ಬೇಕು. ಆ ಥರ ಶೂ ಹಾಕ್ಕೊಳ್ದೆ ಹೋಗಿದ್ದಕ್ಕೆ ನಾನು ತುಂಬ ಸಲ ಲೀಚಸ್ಗಳ ಕೈಲೆಲ್ಲ ಕಚ್ಚಿಸ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ತೊಗೊಂಡಿದ್ದಾರೆ ಆಲ್ರೆಡಿ, ನನ್ನ ಜೊತೆ ಬರ್ತಿರೋರೆಲ್ಲ ಅವರೇ ಸಜೆಸ್ಟ್ ಮಾಡಿದ್ದು ತೊಗೊಳ್ಳೋ ಅಂತ. ಇದು ನನ್ನ ರೂಮ್ಮೇಟ್ ಕೂಡ ಆಲ್ರೆಡಿ ತೊಗೊಂಡಿದ್ದಾನೆ ಹೋಗೋದಕ್ಕೆ ಅಂತಾನೆ. ಸೊ ನಾನು ಇವಾಗ ತೊಗೊಳ್ಳೋದಕ್ಕೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದು ಸಲ ನೋಡೋಣ ಹೆಂಗಿದೆ ಅಂತ, ವೇರ್ ಮಾಡಿ ನೋಡೋಣ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಗೊತ್ತಾ ಡಾರ್ಲಿಂಗ್ಸ್, ಇದೇ ಶೂ ಕೂಡ ನಮ್ಮ ರೈಡಿಂಗ್ ಶೂ ಆಗೂ ಕೂಡ ಆಗುತ್ತೆ ನೋಡಿ. ರೈಡಿಂಗ್ ಶೂ ಥರನೂ ಇದೆ, ರೈಡಿಂಗ್ ಶೂ ಥರ ಕಾಣಿಸ್ತಿದೆ ಅಲ್ವಾ? ನಾವು ಬೈಕ್ ರೈಡ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಆಗುತ್ತೆ, ಮಲ್ಟಿಪಲ್ ಆಗಿ ಯೂಸ್ ಆಗುತ್ತೆ. ಆ್ಯಂಡ್ ಅವನು ಹೇಳಿದ್ದು ಇದಕ್ಕೆ ರಿವ್ಯೂ ತುಂಬ ಚೆನ್ನಾಗಿದೆ ಅಂತ. ಯಾರೋ ಲೈಕ್ 6 ಮಂತ್ಸಿಂದ ಇದನ್ನು ವೇರ್ ಮಾಡ್ತಾಯಿದ್ದೀನಿ, ಲಡಾಖ್ ಹೋಗಿ ಬಂದಿದ್ದೀನಿ ಆ್ಯಂಡ್ ಇನ್ನೂ ಎಲ್ಲೆಲ್ಲ ಹೋಗಿ ಬಂದಿದ್ದೀನಿ, ಆದರೂ ಇದು ಕಿತ್ತೋಗಿಲ್ಲ, ಕಿತ್ತೋದ್ರೆ ಸಾಕು ಅಂತ ಕಾಯ್ತಾಯಿದ್ದೀನಿ ಅಂತೆಲ್ಲ ರಿವ್ಯೂ ಕೊಟ್ಟಿದ್ದರು. ಅದಕ್ಕೆ ನೋಡಿ ತೊಗೊಂಡೆ ಅಂತ ಹೇಳ್ದೆ. ಬನ್ನಿ ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಡಾರ್ಲಿಂಗ್ಸ್, ನನಗೆ ಫೇವ್ರೆಟ್ ಟ್ರೆಕ್ಕಿಂಗ್ ಸ್ಪಾಟ್ ಅಂದರೆ ಯಾವುದು ಗೊತ್ತಾ? ಕೊಡಚಾದ್ರಿ ಟ್ರೆಕ್ಕಿಂಗ್ ಅಂದರೆ ನನಗೇನೋ ಒಂಥರ ಇಷ್ಟ ಡಾರ್ಲಿಂಗ್ಸ್. ಇಷ್ಟ ಅನ್ನೋದಕ್ಕಿಂತ ಇಟ್ ಈಸ್ ಆ್ಯನ್ ಎಮೋಷನ್. ಯಾಕೆ ಅಂತ ಟೈಮ್ ಬರಲಿ ಐ ವಿಲ್ ಸೇ. ಬಟ್ ಅಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ನಮ್ಮ ಕಾಲೇಜ್ ಆಗಲಿ, ನಮ್ಮ ಇಂಜಿನಿಯರಿಂಗ್ ಲೆಕ್ಚರರ್ಸ್ ಎಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಆ್ಯಕ್ಚುಲಿ ನಾವೇ ಅವರು ಕೊಟ್ಟಿದ್ವಿ ಬಿಡಿ, ಅವರೇ ನಮಗೆ ಕೊಡೋದು. ಇಟ್ಸ್ ಓಕೆ, ಬಟ್ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಕೊಡಚಾದ್ರಿ 2 ಸಲನೂ ಕೂಡ ನಾನು ಕಾಲೇಜ್ ಟ್ರಿಪ್ಪೇ ಹೋಗಿರೋದು. 2 ಸಲನೂ ಕೂಡ ದೇರ್ ಹಾಸ್ ಬೀನ್ ಸೋ ಮಚ್ ಇನ್ಸಿಡೆಂಟ್ಸ್, ತುಂಬ ಇನ್ಸಿಡೆಂಟ್ಗಳೆಲ್ಲ ನಡೆದಿದೆ. ಅಯ್ಯ, ಸರಿಗಿದೆ ಡಾರ್ಲಿಂಗ್ಸ್, ಕಂಫರ್ಟ್ ಅಂತೂ ಖರಾಬಾಗಿದೆ. ಏಯ್ ವಾವ್, ಸಖತ್ತಾಗಿದೆ ಕಂಫರ್ಟು. ವಿಲ್ ಟೇಕ್. ಇನ್ನೊಂದು ಕಡೆ ಶೂ ಹಾಕೋದೇ ಬೇಡ, ಇಷ್ಟ ಆಯಿತು. ಸದ್ಯದಲ್ಲೇ ಕೊಡಚಾದ್ರಿ ಹೋದರೆ ಅಥವಾ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕೊಡಚಾದ್ರಿಗೆ ಹೋದಾಗ ನಿಮಗೆ ಡೀಟೇಲಾಗಿ ಅದನ್ನು ಹೇಳ್ತೀನಿ. ಸಖತ್ತಾಗಿದೆ, ಒಳ್ಳೆ ಮಜವಾಗಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಯಾವಾಗಾದರೂ ಆ ವ್ಲಾಗ್ ಬಂದರೆ ಯು ವಿಲ್ ಬಿ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಹ್ಯಾಪಿ. ಯಾಕಂದರೆ ಆ ವ್ಲಾಗ್ ನಾನು ಯಾವಾಗ ಹಾಕ್ತೀನೋ ಇಲ್ವಾ ಗೊತ್ತಿಲ್ಲ. ಇನ್ ಫ್ಯೂಚರ್ ನಾನು ಆ ವ್ಲಾಗ್ ಹಾಕಿದ್ರೆ ಯು ವಿಲ್ ಬಿ ವೆರಿ ವೆರಿ ಸರ್ಪ್ರೈಸ್ಡ್. ಯಾಕೆ ಅಂದರೆ ಆ ಟೈಮಲ್ಲಿ ಹೋದಂಥ ನಾವೇನೇನು ಮಾಡಿದ್ವಿ, ಏನೇನೆಲ್ಲ ಆಗಿತ್ತು ಅನ್ನೋದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಇನ್ನೂ ನಮ್ಮ ಹತ್ರ ಇದೆ. ತುಂಬ ಇಲ್ಲ, ಸ್ವಲ್ಪ ಇದೆ.
ದಟ್ ನಿಮಗೆ ಶಾಕ್ ಆಗುತ್ತೆ, ಈ ಥರ ಎಲ್ಲ ಮಾಡಿದ್ರೆ ಇವರು, ಈ ಥರ ಎಲ್ಲ ಆಗಿತ್ತಾ ಅನ್ನೋ ಥರ. ಹೋಪ್ ಅದು ಒಂದು ದಿನ ಬರುತ್ತೆ, ಬೇಗ ಬರುತ್ತೆ ಅಂತ. ಬನ್ನಿ ಇವಾಗ ಈ ಕಲರ್ ಟ್ರೈ ಮಾಡೋಣ. ಓಕೆ, ಚೆನ್ನಾಗಿದೆ. ಬಟ್ ನೋಡೋದಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಕಂಫರ್ಟ್ ಈಸ್ ವೆರಿ 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 ಗುಡ್. ಚೆನ್ನಾಗಿದೆ, ಐ ಆಮ್ ಲೈಕಿಂಗ್ ಇಟ್. ಹೆಂಗೆ ಡ್ಯಾನ್ಸ್ ಕೂಡ ಬರುತ್ತಪ್ಪ. 150Kಗೆ ವಿಲ್ ಮೇಕ್ ಎ ಡ್ಯಾನ್ಸ್ ಸ್ಟುಡಿಯೋ. ಓಕೆ ಓಕೆ ಓಕೆ, ಬನ್ನಿ ಹೋಗಿ ಎತ್ತಾಕೊಂಡು ಬರೋಣ. ಓಕೆ ಡಾರ್ಲಿಂಗ್ಸ್, ನೋಡಿ ಟ್ರೆಕ್ಕಿಂಗ್ ಶೂಸ್ ಎಲ್ಲ ಇಲ್ಲಿದೆ. ಅಯ್ಯೋ 1,000 ಶೂಸ್ ಇದೆ. ಅಯ್ಯಪ್ಪ, ಇಲ್ಲಿ ನೋಡಿ ಡಾರ್ಲಿಂಗ್ಸ್, ಇದು ಒಕೇಶ್ನಲ್. ದಿಸ್ ಈಸ್ ಎಲ್ಲ ವೆದರಿಗೆ, ಆಲ್ ವೆದರ್. ದಿಸ್ ಈಸ್ ಟೆಕ್ನಿಕಲ್ ಟ್ರಯಲ್ ಆ್ಯಂಡ್ ಪಾತ್. ದೀಸ್ ಆರ್ ವಾಟರ್ ಪ್ರೂಫ್ಸ್. ಓಹೋ ಆ ಥರ. ವಾಟ್ ಈಸ್ ದಿಸ್ ಡೂಡ್? ಏನು ಟ್ರೈ ಇದೆ? ಓಯ್, ಗಾಲ್ಫ್ ಸ್ಟಿಕ್ಕು. ನಮಗೇನಕ್ಕೆ ಈ ಫೋನೆಲ್ಲ ಇಟ್ಕೊಳ್ಳೋದಕ್ಕೆ ನೋಡಿ ಡಾರ್ಲಿಂಗ್ಸ್, ಇದೆಷ್ಟು ಚೆನ್ನಾಗಿದೆ. ಚಿಕ್ಕದಾಗಿ ತೊಗೊಬೋದು ಫೋನೆಲ್ಲ ಇಟ್ಕೊಳ್ಳೋಕ್ಕೆ. ಬಟ್ ನಮ್ಮ ಹತ್ರ ಪಾಕೆಟೇ ಇದೆ. ನಮಗೆ ಇವೆಲ್ಲ ನೆಸೆಸಿಟಿ ಇಲ್ಲ. ನೋ, ಇದಕ್ಕೆಲ್ಲ ನಾವು ಬೀಳಲ್ಲ. ಓಕೆ. ಇದೆಷ್ಟು ಚೆನ್ನಾಗಿದೆ. ಸೈಕಲ್ ಹೆಲ್ಮೆಟು, ಇದನ್ನ ತೊಗೊತೀನಿ. ಸೈಕಲ್ ಹೆಲ್ಮೆಟ್ ಏನಕ್ಕೆ? ಎಲ್ಲಿಗೆ ಒಂದು ಸಲ ಹಾಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀನ ಅಂತ. ಇಲ್ಲ ಬ್ರೋ, ಹಂಗೇನೆ. ಬಟ್ ನಮ್ಗೆ ಯಾಕೆ ಬೇಡ. ಓಹ್, ಇಲ್ಲ ಇದೆ ಸೈಕಲ್ಸು. ಯಾವ ಸೈಕಲ್ ಹೇಳಿ? ಸೈಕಲ್ ತೊಗೊಳ್ಳೋಣ, ಇನ್ಮೇಲೆ ಬೈಕ್ ಕೊಟ್ಬಿಡೋಣ, ಸೈಕಲ್ ಓಡಿಸೋಣ. ಯಾಕೋ ಸೈಕಲ್ ಓಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಶೂ ಎಲ್ರು? ಶೂ ಬಿಟ್ಟು ಬೇರೆದೆಲ್ಲ ಕಾಣಿಸ್ತಾ ಇತ್ತು ನನಗೆ. ಟ್ರೈಬನ್ ಚೆನ್ನಾಗಿದೆ, ಸ್ಲಿಮ್ ಆಗಿದೆ. ಇದು ಚೆನ್ನಾಗಿದೆ, ಇದಿಷ್ಟ ಆಯ್ತು ನನಗೆ. ರಾಕ್ ರೈಡರ್. ವಾಟ್ ಈಸ್ ದ ಸ್ಪೆಷಾಲಿಟಿ ಇನ್ ದಿಸ್? ಓ, ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡು, ಸೈಕಲ್ ಸ್ಟ್ಯಾಂಡ್ಗೆ ಸಪ್ರೇಟ್ ಕಾಸ್ಟು, ಮಡ್ಗಾಡಿಗೆ ಸಪ್ರೇಟ್ ಕಾಸ್ಟು, ಬಾಟಲ್ ಇಟ್ಕೊಳ್ಳೋದಕ್ಕೆ ಸಪ್ರೇಟ್ ಕಾಸ್ಟು, ಸ್ಯಾಡಲ್ ಕವರಿಗೆ ಸಪ್ರೇಟ್ ಕಾಸ್ಟು, ಲಾಕಿಗೆ ಎಲ್ಲದಕ್ಕೂ ಸಪ್ರೇಟ್. ಏನಿದು? ಹಿಂಗೆ ಬರೀ ಬಾಡಿ ಕೊಡ್ತಾರೆ ಅಷ್ಟೇ ಅನಿಸುತ್ತೆ. ದಿಸ್ ಈಸ್ ನಾನ್ ಸೆನ್ಸ್. ನಮಗೆಲ್ಲ ಒಟ್ಟಿಗೆ ಕೊಡೋದು ಯಾವ್ದಾರು ಇದ್ರೆ ಹೇಳಿ, ಅದನ್ನು ತೊಗೋತೀವಿ. ಗ್ರೀನ್ ಕಲರ್ ಆಲ್ಸೋ ನೈಸ್, ಅದು ಚೆನ್ನಾಗಿದೆ. ದಟ್ ಒನ್ ಈಸ್ ಗುಡ್ ಆ್ಯಕ್ಚುಲಿ, ನಂಗೆ ಇಷ್ಟ ಆಯಿತು. ಬಂದಿರೋದು ಏನಕ್ಕೆ ಅಕ್ಷಯ್? ಹೋಗೋದೆಲ್ಲ ನೋಡ್ಬಿಡ ಡಾರ್ಲಿಂಗ್ಸ್. ನೋಡಿ, ಅದು ರೇನ್ ಕೋಟ್ ಬೇಕು ಆ್ಯಕ್ಚುಲಿ. ಇದು ರೇನ್ ಕೋಟ್ ಥರನೇ ಇದೆ. ಹೆಂಗಿದೆ ನೋಡಿ. ಅದೆಲ್ಲ ನೋಡಬಾರ್ದು. ರೇನ್ ಕೋಟ್ ಥರನೇ ಇದೆ ಇದು. ಒಳ್ಳೆ ನನ್ನ ಹಾಕೊಳ್ಳೋ ಬಟ್ಟೆ ಥರ ಇದೆ. ಡಾರ್ಲಿಂಗ್ಸ್, ಶೂ ಯಾವುದು ಇಷ್ಟ ಆಗ್ತಾಯಿಲ್ಲ. ಸೊ 2 ಶಾರ್ಟ್ಸ್ ತೊಗೊಂಡಿದ್ದೀನಿ. 2 ಶಾರ್ಟ್ಸ್ ಇಷ್ಟ ಆಯಿತು. 2 ಶಾರ್ಟ್ಸ್ ತೊಗೊಂಡೆ. ಬಂದಿದ್ದು ಶೂ ತೊಗೊಳೋಕ್ಕೆ, ಬಟ್ ಶೂನೇ ತೊಗೊಂಡಿಲ್ಲ, ಶಾರ್ಟ್ಸ್ ತೊಗೊಂಡಾಯ್ತು. ಬನ್ನಿ ಹೋಗೋಣ. ಇಲ್ಲಿದ್ರೆ ಬರೀ ಅದು ಅದು ಅಂತ ನೋಡ್ತಾನೆ ಇರ್ತೀವಿ. ವಿಲ್ಗೋ. ಲೇಟ್ ಆಗ್ತಿರುತ್ತೆ. ನಾನು ನಮ್ಮ ಅಮ್ಮನ ಜೊತೆ ಇದ್ದಿದ್ದು. ಲೈಕ್ ವೈಲ್ ಕಾನ್ವರ್ಸೇಷನ್ ಮೈ ಮಾಮ್ ಅಂಡ್ ಇದು ಸಖತ್ತಾಗಿರುತ್ತೆ. ಟು ಥ್ಯಾಂಕ್ ಗುಡ್. ಯು ಮ್ಯಾಮ್, ಥ್ಯಾಂಕ್ಸ್ ಸೊ ಮಚ್. ಹಂಗೇನೆ ಪವಿತ್ರ ಅಂತ. ನೈಸ್ ಮೀಟಿಂಗ್ ಯು. ಐ ಆಮ್ ಅ ಬಿಗ್ ಫಾಲೋವರ್ಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಆಯ್ತಾ? ಸ್ಟಾಪ್ ಮಾತ್ರ ಮಾಡಬೇಡಿ. ಇಟ್ ವಿಲ್ ಬಿ ಟೂ ಗುಡ್. ನಮ್ಗೆ ಈ ಸ್ಟ್ರೆಸ್ ಲೈಫಲ್ಲಿ ಅದು ಒಂದ್ಸಲ ಯಾವಾಗ್ಲಾದ್ರೂ ಒಂದ್ಸಲ ಫೋನ್ ಓಪನ್ ಮಾಡಿ ನಿಮ್ಮನ್ನು ನೋಡಿದಾಗ ಇಟ್ ಫೀಲ್ ಸೋ ರಿಲ್ಯಾಕ್ಸ್ಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ನಿಮ್ಮ. ನಾನು ಯೂಶಲಿ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ನಾನು ಯಾರು ಅಷ್ಟೊಂದು ಇವತ್ತರೆಗೂ ನಾನು ಯಾರನ್ನೂ ಮಾತಾಡ್ಸೇ ಇಲ್ಲ. ಐ ವುಡ್ ರಿಯಲಿ ಲೈಕ್ ಟು ಲೈಕ್ ರಿಯಲಿ ನಂಗೆ ತುಂಬ ಕನೆಕ್ಟ್ ಆಗುತ್ತೆ ನೀವು ಮಾತಾಡೋದು. ಆ್ಯಂಡ್ ಲೈಕ್ ಅಮ್ಮ ಮತ್ತು ನಿಮ್ಮದು ನೀವು ಮಾಡ್ತಿರಲ್ಲ, ಇಟ್ ಇಸ್ ಟೂ ಗುಡ್, ಟೂ ಗುಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಜವಾಗ್ಲೂ ಹಂಗೆ ಕಂಟಿನ್ಯೂ ಮಾಡಿ. ಓಕೆನಾ? ಆಲ್ ದಿ ಬೆಸ್ಟ್. ನೈಸ್ ಮೀಟಿಂಗ್ ಯು. ಸೇಮ್ ಯು. ಇದೇ ಡಾರ್ಲಿಂಗ್ಸ್, ಇದಕ್ಕೇ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡೋದು ಆ್ಯಂಡ್ ಇಷ್ಟಪಟ್ಟು ಮಾಡೋದು. ಈ ಥರ ಬಂದು ಮಾತಾಡಿಸಿ ಅವ್ರು ಎಷ್ಟು ಹೇಳಿದ್ರು, ನಾನು ಯಾರನ್ನೂ ಅಷ್ಟು ಮಾತಾಡ್ಸಲ್ಲ, ನಿಮ್ಮನ್ನ ಬಂದು ಮಾತಾಡಿಸ್ತಾ ಇದ್ದೀನಿ. ಏನೇ ಆದರೂ ಕಂಟೆಂಟ್ ಕ್ರಿಯೇಷನ್ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಿ. ಟಚ್ ಆಗೋಯ್ತು ಆ್ಯಂಡ್ ತುಂಬ ಖುಷಿಯಾಗುತ್ತೆ. ನೀವು ಇಷ್ಟೊಂದು ಈ ಥರ ಪ್ರೀತಿ ತೋರಿಸಿರೋದಕ್ಕೇ ನಾವು ಇವತ್ತು ಇಲ್ಲಿರೋದು ಆ್ಯಂಡ್ ಇಷ್ಟೊಂದು ಜನ ನಮ್ಮನ್ನ ಗುರುತಿಸ್ತಾ ಇರೋದು, ಈ ಥರ ಒಂದು ಬೆಳವಣಿಗೆ ಸಿಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ವಿಲ್ಗೋ. ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ, ಅವ್ನಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ನು ಬಂದಿಲ್ಲ ಅಂದರೆ ಅವ್ನು ಇವಾಗೇ ಬರ್ತಾನೋ ಇಲ್ವಾ ಗೊತ್ತಿಲ್ಲ. ವಿಲ್ಗೋ.
ನೋಡಿ ಡಾರ್ಲಿಂಗ್, ಇವಾಗ ಬಂದಿದೆಯಲ್ಲ ನಿಂಗೇನು ಅನ್ಸಲ್ವಾ? ಇವಾಗ ಬಂದ ಡಾರ್ಲಿಂಗ್ಸ್. ಯಾವ ಶೂ ತೋರಿಸ್ಬಪ್ಪ, ಅದು ಯಾವ ಶೂ? ನನ್ಗೆ ಗೊತ್ತಿಲ್ಲ, ಮಂಜಾನೆ ಆ್ಯಕ್ಚುಲಿ ನಿನ್ನ ಶೂ ಇತ್ತಲ್ಲ, ನಾನು ನಿನ್ನ ಶೂನ ನೋಡಿ ಹಾಕ್ಕೊಂಡು ರಿವ್ಯೂ ಕೊಟ್ಟಿದ್ದೀನಿ. ಹಾಂ, ಅದನ್ನೇ ತೊಗೊಬೋಣ. ಇಲ್ಲಿ ನೋಡು, ಇಷ್ಟಿದೆ. ಬಟ್ ನೀನು ತೋರಿಸ್ದಲ್ಲ ಆ ಥರ ಯಾವುದೂ ಇರಲಿಲ್ಲ. ಅದು ಇಲ್ಲ, ನಾರ್ಮಲ್ ಶೂ ಥರ ಇಲ್ವೇನೋ ಅದು? ಅಲ್ಲ ನಂಗೆ ಇಷ್ಟ ಆಗಲಿಲ್ಲ ಇಲ್ಲ ಯಾವುದು. ಡಾರ್ಲಿಂಗ್ಸ್, ಅಲ್ಲೇನಿದೆ ಅದನ್ನ ಆನ್ಲೈನೇ ಮಾಡೋಣ. ವಿಲ್ ಬುಕ್ ಇಟ್ ಇನ್ ಆನ್ಲೈನ್. ಟ್ರಿಪ್ಪಿಂದ ಬಂದ್ಮೇಲೆ ಬರುತ್ತದು. ಹೌದಾ? ಎಷ್ಟು ದಿನ ತೊಗೊಳುತ್ತೆ ಬರೋಕ್ಕದು? ಒಂದು ವಾರ ತಗೊಂಡಿತ್ತು. ನಾಡಿ ಟ್ರಿಪ್ ಐತೆ, ಇವತ್ತು ಮಾಡ್ತಾರಂತೆ. ವೆರಿ ಬ್ಯಾಡ್. ಹಂಗಾದ್ರೆ ಆಫ್ಲೈನೇ ತಗೋಬೇಕು. ಇಲ್ಲ, ನಂಗೆ ಯಾವುದೂ ಇಷ್ಟ ಆಗಲಿಲ್ಲ. ಸ್ಲಿಪ್ಪರಲ್ಲಿ ಹಾಕೊಂಡು ನೋಡಿ, ನಿಂಗೆ ಕ್ರಾಕ್ಸ್ ಇಷ್ಟ ತಾನೆ? ಡಾರ್ಲಿಂಗ್ಸ್, ನನಗೆ ಕ್ರಾಕ್ಸ್ ಎಷ್ಟು ಇಷ್ಟ ಅಂದರೆ ತೋರಿಸ್ತೀನಿ ನೋಡಿ. 2 ಅಲ್ಲ, ಇಂಜಿನಿಯರಿಂಗಿಂದನೂ ಅವ್ನು ಅದೇ ಆಗ್ತಾ ಇರೋದು. ಆ ಕ್ರಾಕ್ಸ್ ಬಿಟ್ಟು ಅವ್ನು ಬೇರೆದು ಹಾಕಿಲ್ಲ, ಚೇಂಜು ಮಾಡಿಲ್ಲ ಆ ಥರ. ಇವಾಗ ಏನು ಮಾಡೋದು ಹೇಳೋ? ಇಲ್ಲ, ಬೇರೆ ಕಡೆ ಹೋಗ್ಬೇಕಷ್ಟೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಕ್ರಾಕ್ಸ್. ಕತ್ಲಲ್ಲಿ ಯಾವುದು ಸಿಗಲಿಲ್ಲ ರೂಮಲ್ಲಿ, ಸಿಕ್ಕಿದ್ದು ಹಾಕೊಂಡ್ಬಂದಿದ್ದೀನಿ. ಆಯಿತು ಬಿಡಪ್ಪ. ಡಾರ್ಲಿಂಗ್ಸ್, ಡೆಕಾಥ್ಲಾನಲ್ಲಿ ಇದು ಚೆಕ್ಔಟ್ ಯಾವ ಥರ ಗೊತ್ತಾ? ತೋರಿಸ್ತೀನಿ ನೋಡಿ. ಯಾರೂ ಇರೋಲ್ಲ, ನಾವೇ ಸುಮ್ಮನೆ ಹಾಕೋದು. ನೋಡಿ, ನಾವಲ್ಲಿ ಹಾಕೋದ್ರಲ್ಲಿ ಸ್ಕ್ಯಾನ್ ಆಗಲ್ಲಿ ಬರುತ್ತೆ. ಅಲ್ಲಿ ಸ್ಕ್ಯಾನ್ ಆಗಲ್ಲಿ ಬರುತ್ತೆ, ನಮ್ಮ ನಂಬರ್ ಹಾಕೋದು. 968666. ಕೂಪನ್ ಏನು? ಹೆಬ್ಬಾಳ ಆಕಾಶ್ ಅಂತಿದೆ, ಕೂಪನ್. ಹಾಂ, ಯು ಪಿ ಐ. ಓಕೆ, ಇಷ್ಟೇ ಡಾರ್ಲಿಂಗ್ಸ್. ಈಗ ನೋಡಿ, ಇಲ್ಲಿ ಬಂದಿದೆ. ಯು ಪಿ ಐಗೆ ಪೇ ಮಾಡೋದು, ತೊಗೊಂಡೋಗೋದು ನಾವು. ಎಷ್ಟು ಸಿಂಪಲ್. ಟೆಕ್ನಾಲಜಿ ಬೆಳೆದಿದೆ, ನೀನು ಯಾಕೆ ಬೆಳೆದಿಲ್ಲ? ಟೆಕ್ನಾಲಜಿನ ಕರೆಕ್ಟಾಗಿ ಯೂಸ್ ಮಾಡಿ. ಅದು ಬೇಡ, ಕಟ್ಟುತ್ತೆ. ಚೆನ್ನಾಗಿದೆ ಈ ಕಲರು. ಆ್ಯಕ್ಚುಲಿ ನಂಗೆ ಯಾವುದು ಇದಿಷ್ಟ ಆಯಿತು ತುಂಬ. ದಿಸ್ ಒನ್ ಸಖತ್ ಇಷ್ಟ ಆಯಿತು. ಬಟ್ ಹಿಂದೆ ನೋಡಿ, ಈ ಥರ ಏನಂತಾರೆ ಇದಕ್ಕೆ, ಜಾರ್ಲಿನ, ಅದು ನಂಗೆ ಇಷ್ಟ ಆಗ್ತಾಯಿಲ್ಲ. ಸೊ ಫುಲ್ ಕವರ್ಡ್ ಅಂದರೆ ಇದಿದೆ. ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಿದೆ. ಯಾವ್ದು ತೊಗೊಳೋದು? ಇದು ತೊಗೊಳೋದಾ ಅದು ತೊಗೊಳೋದಾ? ಇದೇ ತೊಗೊಳ್ಳೋಣ. ಇದು ಚೆನ್ನಾಗಿಲ್ವಾ? ಅಲ್ಲ, ಯಾವ್ದು ಚೆನ್ನಾಗಿದೆ ಹೇಳೋ? ದಿಸ್ ಒನ್ ಮಿರರ್ ಎಲ್ಲಿದೆ? ಚೆನ್ನಾಗಿದೆ ಡಾರ್ಲಿಂಗ್ಸ್ ಇದು. ಸೊ ನಂಗೇನೋ ಕ್ಯಾಪ್ಸ್ ಅಂದರೆ ತುಂಬ ಇಷ್ಟ. ಕ್ಯಾಪ್ಸ್ ಹಾಕೋದಕ್ಕೆ ನೈಸ್ ಅಲ್ಲ ಡಾರ್ಲಿಂಗ್ಸ್. ನಾ ಹ್ಯಾಟ್ನ 4000 ಕೊಟ್ಟು ತೊಗೊಂಡಿದ್ರೆ ನಮ್ಮಮ್ಮ ನನ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ. ಆಚೆಗೆ ಎಡದಕಾಲಲ್ಲಿ ಒದ್ದು ಕಳಿಸ್ಬಿಟ್ಟಿರೋರು ಆಚೆಗೆ. ಹೋಗೋದಂತ, ನಿನ್ನ ಮಗನೇ ಅಲ್ಲ ಅಂತ ಓಡಿಸ್ಬಿಟ್ಟಿರೋರು ಸದ್ಯ. ಯಪ್ಪ, ಹ್ಯಾಟ್ ಯಾವಾಗ ಅಷ್ಟೊಂದು ಕಾಸ್ಟ್ಲಿ ಆಯಿತು? ನಾಳೆಯಿಂದ ಕಾಸ್ಟ್ಲಿ ಆಗಿದೆಯಾ? ನಾವು ನೆನ್ನೆ ಬರಬೇಕಿತ್ತು ಹಂಗಾರೆ. ಹಾಂ, ನಾಡಿದ್ದು ಬಂದಿದ್ರು ಆಗೋದು. ಓಕೆ, ಬೇಡಪ್ಪ. ರಮೇಶ, ಒಂದು ದಿನ ನೋಟ್ ಡೌನ್ ಮಾಡ್ಕೊ, ಬರೆದು ಇಡ್ಕೊ. ಬಂದು ಇಲ್ಲಿ ಯಾವುದು ಬೇಕು, ಏನು ಬೇಕು, ಯಾವುದೂ ರೇಟ್ ನೋಡಬಾರ್ದು. ಎಲ್ಲ ಬಂದು ಅದು ಬೇಕು, ಅದು ತಗೋ, ಇದು ಬೇಕಾ, ಇದು ತಗೋ ಅಂತ ಒಂದಿನ ನಿನ್ನೆ ಕರ್ಕೊಬಂದು ತಗೋತೀನಿ, ನೋಡ್ಕೋ. ಅವಾಗ ತಲೆಯಲ್ಲಿ ಇಡ್ಕೊ ಅಣ್ಣ ಅದನ್ನು. ನಿಂದ ಅಮ್ಮಯ್ಯ ಪ್ಲೀಸ್, ಆ ಥರ ಎಲ್ಲ ದೊಡ್ಡ ಕೋಟ್ಗಳನ್ನ ಹೇಳ್ಬೇಡ. ಓಕೆ, ಚೆನ್ನಾಗಿತ್ತು. ಕೋಟ್ ಕೇಳೋಣ. ಕೋಟ್ ಹೇಳು, ಇಲ್ಲಿ ಕೋಟ್ ಹೇಳು. Maybe not today, maybe not tomorrow. Maybe not today, maybe not tomorrow, but one day. ಅದನ್ನ ಹೇಳು ಏನಾಗಿ. ಮೇಬಿ ನಾಟ್ ಟುಡೇ, ಮೇಬಿ ನಾಟ್ ಟುಮಾರೋ ಅಂದ್ಬಿಟ್ಟು ಎಂಡ್ ಮಾಡ್ತಾ ಇದೆಯಾ? ಮೇಬಿ ನಾಟ್ ಟುಡೇ, ಮೇಬಿ ನಾಟ್ ಟುಮಾರೋ, ಬಟ್ ಡೆಫಿನೆಟ್ಲಿ ಒನ್ ಡೇ. ಬ್ಲೂ ಪ್ಯಾಂಟ್ ತಾನೆ, ಬ್ಲೂ ಜೀನ್ಸ್ ಫೀಲ್ಸಿ. ಬಟ್ ನನಗೆ ಈ ಶರ್ಟ್ ತುಂಬ ಇಷ್ಟ ಆಯ್ತು. ಜಾತ್ರೆ ಕಣ್ಣಕ್ಕೆ ಹೋಗ್ಬೇಕು. ನೋಡಿ ಹೆಂಗಿದೆ, ಹುಲಿ ಇದೆ, ಮರ ಇದೆ, ರೋಡ್ ಇದೆ. ಈ ಥರ ಇರಬೇಕು ಶರ್ಟ್ ಅಂದರೆ, ಕಲರ್ಫುಲ್ಲಾಗಿ, ಜಾತ್ರೆ ಥರ. ಜನ ನೋಡ್ತಿದ್ದಂಗೆ ಯಪ್ಪ ಎಲ್ಲಿದ್ರೂ ಕಂಡುಹಿಡಿಬೇಕು, ಅಲ್ಲಿ ಬರ್ತಾವನಂತ ಆ ಥರ. ಅದು ಶರ್ಟ್ ಹಾಕೊಳ್ಳೋ, ಆ ಶರ್ಟ್ ನಂಗೆ ತುಂಬ ಇಷ್ಟ ಆಯ್ತು, ತಗೊಳ್ಳೋದು ಪ್ಲೀಸ್ ಕಣೋ. ಯಾಕೋ ಚೆನ್ನಾಗಿದೆ ಕಣೋ ಅದು. ಅಮ್ಮನ ಸೀರೆಲ್ಲ ಅರ್ಧ ಹಾಕೋಬಿಡ್ತೀಯ. ಆ ಥರ ಎಲ್ಲ ನಿಂಗೆ ಟೇಸ್ಟ್ ಗೊತ್ತಿಲ್ಲ, ನಿಂಗೆ ಸ್ಟೈಲ್ ಅನ್ನೋದು ಗೊತ್ತಿಲ್ಲ ನಿಂಗೆ. ನನ್ನ ಜೊತೆ ಇದೆಯಾ, ನಿಂಗೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಸ್ಟೈಲ್ ಗೊತ್ತಿಲ್ಲದವ್ರ ಹತ್ರ ಎಲ್ಲ ನಾವು ಕಾನ್ವರ್ಸೇಷನ್ ಬಿಲ್ಡ್ ಮಾಡಬಾರ್ದು. ಸಖತ್ತಾಗಿದೆ ತಾನೇ?
ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಡಾರ್ಲಿಂಗ್ಸ್ ಒಂದು ಹೋಟ್ಲಲ್ಲಿ ಹಾಕೊತಾರಲ್ಲ ಆ ಥರ ಅಂತೆ. ವೆಯ್ಟರ್ ಯಾರಾದರೂ ಈ ಥರ ಹಾಕೊತಾರ? ಮಾತಾಡು ಅಂತಿದ್ರೆ ನಾನು ಹಂಗೆ ಹೇಳೇ ಇಲ್ಲ. ಅಯ್ಯೋ ಅಪ್ಪ ಸುಳ್ಳ. ಇಡೀ ಇದರಲ್ಲಿ ಡಾರ್ಲಿಂಗ್ಸ್ ನಂಗೆ ಇಷ್ಟ ಆಗಿದೆ ಅದು ಒಂದೇ ಶರ್ಟು, ಅದು ಇವ್ನಿಗೆ ಇಷ್ಟ ಆಗಿದೆ. ಅದು ಯಾವ್ದು ತಗೋತಾನೆ ನಾನು ನೋಡ್ತೀನಿ. ಡಾರ್ಲಿಂಗ್ಸ್ ಈ ವ್ಯಾನಿಟಿ ಬ್ಯಾಗ್ ನೋಡಿ ಸಖತ್ತಾಗಿದೆ ಅಲ್ಲ, ನಂಗೆ ಇಷ್ಟ ಆಯಿತು. ನಮ್ಮ ರಾಜ್ಯಕ್ಕೆ ತೊಗೊಂಡೋಗೋಣ ನಮ್ಮ ಅಮ್ಮಂಗೆ. ಸೊ ಈ ವ್ಯಾನಿಟಿ ಬ್ಯಾಗ್ ನಂಗೆ ಇಷ್ಟ ಆಯಿತು. ಒಳಗಡೆ ಹೆಂಗಿದೆ ನೋಡೋಣ. ಓಕೆ, ಇದು ಒಳಗಡೆ ಈ ಥರ ನಾರ್ಮಲ್ ಉದ್ದಕ್ಕೆ ಸೈಡ್ಗೆ ಹಾಕೊಳಕ್ಕೆ ಆ ಥರ ಬೆಲ್ಟು ಇದೆ. ಕಾರ್ದೇನೋ ಸೀಟ್ ಬೆಲ್ಟು. ಓಕೆ, ಒಳಗಡೆ ಸ್ಪೇಸ್ ಯಾವ ಥರ ಇದೆ? ಒಳಗಡೆ ಇಲ್ಲೊಂದು ಪಾಕೆಟ್ ಬರುತ್ತೆ, ದೊಡ್ಡದೊಂದು ಸ್ಪೇಸ್ ಇದೆ ಅಷ್ಟೇ ಅನಿಸುತ್ತೆ. ಇಲ್ಲೊಂದು ಪಾಕೆಟು, ಇದೊಂದು ಚಿಕ್ಕ ಪಾಕೆಟು ಫೋನ್ ಇಟ್ಕೊಳ್ಳೋದರ. ಅಪಾರ್ಟ್ಮೆಂಟ ಏನೋ ಅಂತಾರಲ್ಲ ಅದು ಇಲ್ಲೇನಿಲ್ವಾ ಫ್ರಂಟಲ್ಲಿ? ಓಕೆ, ಬಟ್ ಔಟ್ಲುಕ್ ಈಸ್ ಗುಡ್, ಚೆನ್ನಾಗಿದೆ. ರಾಜಿ ನಿಂಗೆ ಇಷ್ಟ ಆದರೆ ಹೇಳು, ಐ ವಿಲ್ ಬ್ರಿಂಗ್ ದಿಸ್. ತಗೊಂಡಿರೋದನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ. ಹಾಂ, ಇಲ್ಲ ಹೈಸ್ಕೂಲ್ ಹುಡುಗ ಥರ ಆಡ್ತಾವೆ. ಮನೆಯಲ್ಲ ತೋರಿಸ್ಬಿಡು, ಮನೇನ ತೋರಿಸು ತೋರಿಸು ಫೋನ್, ಈ ಹೆಸರು ತೋರಿಸು, ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರು ತೋರಿಸು. ಅಮ್ಮ ನೋಡಿ ಡಾರ್ಲಿಂಗ್ಸ್ ಇವಾಗ ಯಾರೋ ಬರ್ತಾ ಇದ್ರ ಆಯ್ತಾ? ಯಾರಿಗೆ? ನಿನಗೆ. ಹೌದಾ? ನಾನು ಇವನು ಯಾರು ಗೊತ್ತಿಲ್ಲ ಅಂತಿದ್ದೆ. ಡಾರ್ಲಿಂಗ್ಸ್ ಇವಾಗ ಈಗ ಯಾರೋ ಬರ್ತಾ ಇದ್ರ ಆಯ್ತಾ? ಅವರು ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಂಗೆ ನಗು ಬರ್ತೈತೆ, ಜೋರಾಗಿ ನಗ್ಬಿಟ್ಟೈತೆ. ಇವನು ಮಗ ಅದೇನೋ ನೋಡು, ಅದೇ ಅಲ್ವಾ ಅಂದಾಗ್ತಾನೆ. ಡಾರ್ಲಿಂಗ್ಸ್ ಏನೋ ತೊಗೊಳ್ಳೋಣ ಅಂತ ಬಂದಿದ್ದು ಟ್ರೆಕ್ಕಿಂಗ್ ಶೂಸ್ನ. ಬಟ್ ಟ್ರೆಕ್ಕಿಂಗ್ ಶೂ ತೊಗೊಳೋದ್ರ ಬದಲು ಶಾರ್ಟ್ಸ್ ತೊಗೊಂಡು ಅವ್ನು ಪ್ಯಾಂಟ್ ತೊಗೊಳ್ಳೋಣ ಅಂತ ಬಂದ, ಏನೂ ತೊಗೊಳ್ದೆ ನಿಂತಿದ್ದಾನೆ. ಏನೋ ತೊಗೊಳಕ್ಕೆ ಹೋಗಿ ಏನು ತೊಗೊಳ್ದೆ. ವಿ ಆರ್ ಗೋಯಿಂಗ್. ಯಾಕೋ ಇಷ್ಟ ಆಗಿಲ್ಲ ಡಾರ್ಲಿಂಗ್ಸ್ ನನಗೆ. ಟೈಮ್ ಬಂದು 9:35. ಇದನ್ನ ಇವಾಗ ನಾನು ಮನೆಗೆ ಹೋಗಿ ಎಡಿಟ್ ಮಾಡಿ ಇವತ್ತೇ ಹಾಕೋದು. ಹಾಂ, ಓಕೆ, ಕಷ್ಟಪಡೋಣ. ಪೆಟ್ರೋಲ್ ಇಲ್ಲ. ದೇವ್ರೆ, ಬನ್ನಿ ಹೋಗೋಣ ಡಾರ್ಲಿಂಗ್ಸ್. ಇಲ್ಲೇ ಒಂದು ಕ್ಯಾಪ್ಸಿಕಮ್ ರೈಸ್, ಒಂದು ಶಾವಿಗೆ. ಏನು ಹಂಗೆ ನೋಡ್ತೀಯಾ? ಬೈ ಆ ಚಟ್ನಿ ಹಾಕಿದ್ರು. ನಮಗೆ ಕೆಂಪು ಚಟ್ನಿ ಇಷ್ಟ. ಬೋಂಡ ಇದೆ ಕಣ. ಬೋಂಡ ಬೇಡ ಅಂತೆ, ತಗೊಂಡಿದ್ದೀವಿ ದುಡ್ಡು ಕೊಟ್ಟು. ಬೋಂಡ ಬೇಡ ಅಂತೆ. ಬೋಂಡ ತಗೊಂಡಿದ್ದೀವೋ ಇಲ್ವೋ ಗೊತ್ತಿಲ್ಲ ಡಾರ್ಲಿಂಗ್ಸ್. ಬೋಂಡ ಹಾಕಿದ್ರು ಹ್ಞೂ ಅಂದ್ಕೊಂಡು ತೊಗೊಬಂದಿದ್ದೀನಿ. ತಿನ್ನೋದಷ್ಟೇ, ನಂಗೆ ಗೊತ್ತಿಲ್ಲ. ಸುಮ್ಮನೆ ಹ್ಞೂ ಅಂತ ಹಾಕ್ಸ್ಕೊಂಬಂದೆ ಅಷ್ಟೇ. ಅವತ್ತಾಗಿತ್ತಲ್ಲ ಮಜ್ಜಿಗೆ ಚೆನ್ನಾಯ್ತಾ? ಹಿಂದೆ ಎಲ್ಲ ಇದು ಆಯ್ತು, ತಿನ್ನೋ. ಚೆನ್ನಾಯ್ತು ತಾನೆ? ರೋಡ್ ಸೈಡೇ ಚಂದ. ಹಾಟ್ ಕಾಫಿಗಿನ್ನ ಪರವಾಗಿಲ್ಲ. ಬನ್ನಿ ಡಾರ್ಲಿಂಗ್ಸ್ ತಿನ್ಬೋಣ. ನನ್ನ ಫ್ರೆಂಡ್ ಸಿಕ್ಕಿದ್ದಾನೆ ನೋಡಿ, ಕಾಪು. ನಿನ್ನ ಗಾಡಿ ನಡೀತಾರೆ ಇವಾಗ. ಓಕೆ ಡಾರ್ಲಿಂಗ್ಸ್, ಊಟ ಆಯಿತು. ಊಟ ಮುಗಿಸ್ಕೊಂಡು ರೂಮ್ಗೆ ಬಂದ್ವಿ. ನಾಡಿದ್ದು ಬಂಡಾಜೆಗೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೋಡೋರಂತೆ ಹೇಗಿದೆ ಅಂತೆಲ್ಲ. ಈಗ ಸುಸ್ತಾಗಿದೆ ಡಾರ್ಲಿಂಗ್ಸ್. ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬೊಬ್ಬಾಯ್, ಸಿ ಯು, ಲವ್ ಯು.